ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಬೇಸಿಕಲಿ. ಇಲ್ಲ, ನೀವಿಲ್ಲ ಬಂದು ಕೂತ್ಕೊಂಡಿದ್ದೀರಾ. ಎಷ್ಟು ಜನರ ಕೈಲಿ ಪ್ರಜಾಕಿ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿದ್ದೀರಾ? ತಮಿಳುನಾಡಲ್ಲಿ 38 ಜಿಲ್ಲೆ ಇದೆ ಸರ್. ವಿಜಯ್ ಪ್ರಚಾರ ಮಾಡಕ್ ಆಗಿದ್ದು ಬರೀ 8 ಜಿಲ್ಲೆಯಲ್ಲಿ ಮಾತ್ರ. ಬೇರೆ ಬೇರೆ ಕಾರಣ ಇರ್ಬೋದು, ಆಗ ಮಾಡಕ್ ಆಗ್ಲಿಲ್ಲ ಅಂದ್ರೆ ಎಲ್ಲಾ ಕ್ಷೇತ್ರಕ್ಕೆ ರೀಚ್ ಆಗಕ್ಕೂ ಆಗ್ಲಿಲ್ಲ. ತುಂಬಾ ಜನಕ್ಕೆ ಅವರು ಆಯ್ಕೆ ಆದ್ಮೇಲೆ 108 ಜನ MLA ಆಯ್ಕೆ ಆದ್ರು, ಅವರು ಶಾಸಕಾಂಗ ಸಭೆ ಕರಿಬೇಕಾದ್ರೆ ಮೀಡಿಯಾದವ್ರಿಗೆ ಗೊತ್ತೇ ಇಲ್ಲ ಇವ್ರು MLA ಅಂತ. ಅಂದ್ರೆ ಅಷ್ಟ್ ಮುಖ ಪರಿಚಯನೇ ಇಲ್ಲ, ಜನಕ್ಕೂ ಗೊತ್ತಿರಲಿಲ್ಲ ಇವ್ರು MLA ಅಂತ. ಬಿಕಾಸ್ ಆಫ್ ಸ್ಟಾರ್ ಪವರ್ ಅಥವಾ ವಿಜಯ್ ಅವರ ಕೊಟ್ಟಂತ ಭರವಸೆಗಳಿಂದ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಇವತ್ತು. ಅಂದ್ರೆ ದುಡ್ಡೇ ಅನಿವಾರ್ಯ ಅಲ್ಲ ಅನ್ನೋದನ್ನ ಸಾಬೀತ್ ಮಾಡಿದ್ದಾರೆ. ಇಲ್ಲ, ಒಂದು ನನಗೆ ಸಂತೋಷ ಅನ್ಸ್ತಿರೋದು, ಅಟ್ಲೀಸ್ಟ್ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಆಯ್ತು. ನಾನು ಹೇಳ್ತಾನೆ ಇದ್ದೆ, ಎಲ್ಲ ಕಡೆ ಓಡಾಡೋದು ಬೇಕಾಗಿಲ್ಲ, ಇವಾಗ ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಾರೆ ಲಕ್ಷಾಂತರ ಜನಕ್ಕೆ ತಲುಪುತ್ತೆ ಅಂದಾಗ ಮೀಡಿಯಾದಲ್ಲೇ ಕೂತ್ಕೊಂಡು ಹೇಳ್ತಿದ್ರು ಅದೆಲ್ಲ ಓಕೆ ಸರ್, ಆದರೂ ನೀವು ಜನರ ಹತ್ರ ಹೋಗ್ಬೇಕು ಅಂತ. ಖಂಡಿತ ಜನರ ಹತ್ರ ಹೋಗಬಾರ್ದು ಅಂತಲ್ಲ, ಇಲ್ಲಿ ಹೋಗ್ಬೇಕು, ಹೌದು. ಹಂಗಂತ ಎಲ್ಲ ಕಡೆ ಹೋಗಿಲ್ಲ ನೋಡಿ. ಆದರೂ ಇದಾಗಿದೆ ಅಂದರೆ ಏನರ್ಥ? ನಾವು ಎಲ್ಲದರಲ್ಲೂ ಮಾಡರ್ನೈಸ್ ಆಗ್ತಾ ಇದ್ದೀವಿ, ಬರ್ತಾ ಇದೆ, ಕೈಯಲ್ಲೇ ಮೊಬೈಲ್ ಇದೆ, ಪ್ರಪಂಚ ನೋಡ್ತಾ ಇದ್ದೀವಿ. ನಾವೇ ಹೇಳ್ತೀವಿ ನಮ್ಮ ಮಕ್ಕಳು ಪ್ರಪಂಚನೇ ತಿಳ್ಕೊತಿದ್ದಾರೆ ಅಂತ. ಅರ್ಥ ಆಯ್ತಾ? ಇದೊಂದು ವಿಷಯದಲ್ಲಿ ನನ್ನ ಮನೆಗೆ ಬಂದು ಹೇಳ್ಬೇಕು ನೀವು ಅನ್ನೋದು ವಿಚಿತ್ರ ಅನ್ನಿಸ್ತಿತ್ತು ನನಗೆ. ಫಸ್ಟು ಏನು ಇಂಟರ್ವ್ಯೂಗಳು ಮಾಡ್ಬೇಕಾದ್ರೆ, ಇಲ್ಲ ಸರ್ ನೀವು ಜನರ ಹತ್ರ ಹೋಗಿ ಹೇಳಬೇಕು ಅಂತ. ಜನರ ಹತ್ರ ಹೋಗಿ ಹೇಳೋ ಒಂದು ಕಾಲ ಇತ್ತು. ಏನು ಹೇಳಿ, ಅವಾಗ ಒಂದು ಸಣ್ಣ ಹಳ್ಳಿ ಇತ್ತು, ಅವಾಗ ಟೆಕ್ನಾಲಜಿ ಇರಲಿಲ್ಲ, ಏನಿರಲಿಲ್ಲ. ಅಲ್ಲಿ ಹೋಗಿ ಒಂದು ಸಭೆ ಸಮಾರಂಭ ಮಾಡಿ ಹೇಳ್ತಾ ಇದ್ರು ವಿಷಯಗಳನ್ನ. ಕರೆಕ್ಟ್ ಅಲ್ವಾ? ಈಗ ನೋಡಿ ಯಾವ ಲೆವೆಲ್ ಟೆಕ್ನಾಲಜಿ ಇದೆ. ನಿಮ್ಮ ಟೆಕ್ನಾಲಜಿ ನೋಡಿ ನನಗೆ ಶಾಕ್ ಆಗೋಯ್ತು. ಡಿಜಿಟಲ್ ಯುಗ ಇಷ್ಟೆಲ್ಲ ಇರ್ಬೇಕಾರೆ, ಕೈಯಲ್ಲೇ ಫೋನ್ಗಳು ಇರ್ಬೇಕಾರೆ, ಖಂಡಿತ ಜೆನ್ಸಿ ಮನ್ಸ್ ಮಾಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದ್ರದ್ದು ನಾನು ಫೈನಲ್ ವರ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಹೇಳಿ, ಅವರು ಒಂದು ಸಭೆ ಮಾಡಿ ದೊಡ್ಡದಾಗಿ ಮಾಡಿ, ಅದೇನೋ ತಪ್ಪಲ್ಲ, ನಾನು ಯಾರ ಬಗ್ಗೆನೂ ಇದು ಮಾಡ್ತಾ ಇಲ್ಲ. ಒಂದು ಸಭೆ ಸಮಾರಂಭ ದೊಡ್ಡದಾಗಿ ಮಾಡಿದಾಗ ಆ ಒಂದು ಕ್ರೇಜ್ ನೋಡಿದಾಗ ಎಲ್ಲರೂ ಒಂಥರ ಓಹೋ ಜೋರಾಗಿದೆ ಅನ್ನೋದು ಫಾಲೋ ಬೇರೆ. ಇದಂಗಲ್ಲ, ಇದು ಅದಕ್ಕೂ ಚಾನ್ಸ್ ಇಲ್ಲದೆ ಇರೋವಂಥದ್ದು. ಅಂದರೆ ನಾನು ಬಯಸೋದೇನೆಂದರೆ, ಯಾರೋ ಇವರೊಬ್ಬರು ಬಂದು ನಿಂತ್ಕೊಂಡ್ರು ಅಂದ್ಕೊಳ್ಳಿ ಎಲೆಕ್ಷನ್, ಇವ್ರ ಹತ್ರ ವಿಚಾರ ಇದೆ ಅಂದರೆ ಇವರು ಏನೋ ಕೆಲಸ ಸಿಗೋ ಥರ ಗೆಲ್ಲೋದಲ್ಲ ಅದು. ಇವ್ರಿಗೊಂದು ಕೆಲಸ ಸಿಗಬೇಕು, ನಿಮ್ಗೊಂದು ಕೆಲಸ ಸಿಗಬೇಕು, ಆ ಥರ ಒಂದು ಪರಿಸ್ಥಿತಿ ಬರಬೇಕು ಅನ್ನೋ ಆಸೆ ಅಷ್ಟೇ. ಸರ್, ಪ್ರಜಾಕೀಯ ಒಂದು ರಾಜಕೀಯ ಪಕ್ಷ ಅಲ್ವಾ ಸರ್? ಅಲ್ಲ, ರಾಜಕೀಯ ಪಕ್ಷನ ರಾಜನ ತೆಗೆದಿದ್ದೀನಿ ಅಷ್ಟೇ. ಅದು ನಡೀತಿರೋ ಪ್ರಜೆಗಳಿಂದ, ಆದ್ರಿಂದ ಪ್ರಜಾಪ್ರಭುತ್ವ ಇರೋದ್ರಿಂದ ಅದಕ್ಕೆ ಪ್ರಜಾಕೀಯ ಅಂತ ಇಟ್ಟಿರೋದು. ಪೀಪಲ್ಸ್ ಪೊಲಿಟಿಕಲ್ ಪಾರ್ಟಿ ಅಷ್ಟೇ. ಸೊ ಇಟ್ಸ್ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಹೌದೌದು. ಅದ್ರ ಉದ್ದೇಶ ಏನು ಸರ್? ಪೀಪಲ್ ಅಷ್ಟೇ. ಪೀಪಲ್ ಏನ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋದೇ ಹೇಳ್ಬಿಟ್ಟಿದ್ದಾರೆ. ನಮ್ಮ ಸಂವಿಧಾನಬದ್ಧವಾದಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್, ನಾವು ನಮ್ಮ ಸ್ಥಳೀಯ ಶಾಸಕರನ್ನ ಆಯ್ಕೆ ಮಾಡ್ತೀವಿ. ಅವರೆಲ್ಲರೂ ಕೂಡ ತಮ್ಮ ನಾಯಕನನ್ನ ಆಯ್ಕೆ ಮಾಡ್ತಾರೆ. ರೆಪ್ರೆಸೆಂಟೇಟಿವ್ ನಾಯಕ ಸೊ ನಾಯಕನನ್ನ ಆಯ್ಕೆ ಮಾಡ್ತಾರೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತಾರೆ. ಅವ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಸರ್ಕಾರ ರಚನೆ ಆಗುತ್ತೆ. ಅಲ್ಟಿಮೇಟ್ಲಿ ನೀವು ಈ ಪ್ರಜಾಕೀಯವನ್ನ ಈ ವ್ಯವಸ್ಥೆಯಲ್ಲೇ ನಡ್ಸ್ಕೊಂಡು ಹೋಗ್ಬೇಕು. ಇದೇ ವ್ಯವಸ್ಥೆ ಸರ್, ಇದೇ ವ್ಯವಸ್ಥೆ. ಸೊ ಈಗ ಸರ್, ನೀವು ಪ್ರಜಾಕೀಯವನ್ನ ಕಟ್ಟಿದವರು, ಪ್ರಜೆಗಳಿಗೆ ಬಿಟ್ಟಿದ್ದೀರಿ ನೀವು ಕಟ್ಕೊಳ್ಳಿ ಅಂತ. ವಾಟ್ ಈಸ್ ಯುವರ್ ರೋಲ್ ಪ್ರಜಾಕೀಯದಲ್ಲಿ? ನೀವೇನು? ನಾನೊಬ್ಬ ಪ್ರಜೆ, ನಾನೊಬ್ಬ ರಾಜ, ವೋಟ್ ಹಾಕುವಂತ ರಾಜ ಸರ್. ನಾಯಕ ಕಾನ್ಸೆಪ್ಟ್ ಬಿಟ್ಬಿಡಿ ಸರ್. ಸೊ ಪ್ರಜಾಕೀಯ ಬೇಸಿಕಲಿ ಪೊಲಿಟಿಕಲ್ ಪಾರ್ಟಿ. ಸೊ ಪೊಲಿಟಿಕಲ್ ಪಾರ್ಟಿಗಳ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ತನ್ನ ಒಂದು ಪಕ್ಷದಿಂದ ತನ್ನ ರೆಪ್ರೆಸೆಂಟೇಟಿವ್ಸ್ ಅನ್ನ ಈ ವ್ಯವಸ್ಥೆಯ ಭಾಗವಾಗಿ ಕಳಿಸ್ಬೇಕು. ಅವರು ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಅಲ್ಲಿ ಆಡಳಿತವನ್ನ ನಡೆಸಬೇಕು. ಅದು ಮೇನ್ ಉದ್ದೇಶ ಸರ್. ಸೊ ಈಗ ನೀವು ಒಂದು ಪ್ರಜಾಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ದೀರಿ. ನೀವು ಪ್ರಜೆಗಳು, ನೀವು ಯಾರು ಬೇಕೋ ಆ ಪ್ರಜೆಗಳು ಅಲ್ಲಲ್ಲಿ ನಿಂತ್ಕೊಂಡು ನೀವು ಗೆಲ್ಲಿ ನೀವು ನಡೆಸಿ ಅಷ್ಟೇನಾ ನಿಮ್ ಪಾತ್ರ? ನೋಡಿ, ಅದೇ ಬಹಳ ರಾಂಗ್ ಆಗಿ ಒಟ್ಟಾಗಿದೆ ಅದು. ಯಾಕಂದ್ರೆ ಸರ್, ನಿಮ್ಮಷ್ಟು ಬುದ್ಧಿವಂತರು ಇಲ್ಲ ಪ್ರಜೆಗಳು. ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇಲ್ಲ ಬೇಸಿಕಲಿ. ಇಲ್ಲ, ಕೇಳಿ ಒಂದ್ ನಿಮಿಷ ಹೇಳ್ತೀನಿ. ಬುದ್ಧಿವಂತಿಕೆ ಅಂತ ಹೇಳ್ಬಿಡಿ, ಕೇಳೋ ವ್ಯವಧಾನ ಇಲ್ಲ, ಸಮಾಧಾನ ಇಲ್ಲ. 1-2 ನಿಮಿಷ ಇವಾಗ ನಾನು ಇಲ್ಲೇ ಒಂದು ಕ್ವಶನ್ ಕೇಳ್ತೀನಿ. ನೀವು ಇಲ್ಲ ಬಂದು ಕೂತ್ಕೊಂಡಿದ್ದೀರಾ, ಎಷ್ಟು ಜನರ ಕೈಲಿ ಪ್ರಜಾಕಿ ಆ್ಯಪ್ ಡೌನ್ಲೋಡ್ ಮಾಡಿ ನೋಡಿದ್ದೀರಾ? ನೋಡಿ, ಇದು ಜನರಿಗೆ ಇನ್ನೂ ದೂರ ಇದೆ. ಬೇಡ ಬಿಡಿ, ನಾನು ಹೇಳ್ತಿರೋದು ಒಂದು ಸಣ್ಣ ಇದು. ನಾನು ಐ ಆಮ್ ನಾಟ್ ಆಕ್ಚುಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಯಾಕಂದ್ರೆ ಏನ್ ಗೊತ್ತಾ, ಫಸ್ಟ್ ತಿಳ್ಕೊಳ್ಳಲ್ಲ ನಾವು ಆಕ್ಚುಲಿ ಏನು ಅಂತ. ತಿಳಿಸ್ಬೇಕು ಸರ್, ಜನ ತಿಳ್ಕೊಳ್ಳಲ್ಲ. ನೀವು ನಾನು ಹೇಳ್ತಾ ಇದೀನಿ, ಈಗ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಕೇಳಿ. ಇದೊಂದು ಪೊಲಿಟಿಕಲ್ ಪಾರ್ಟಿ, ಎಲ್ಲಾ ಪೊಲಿಟಿಕಲ್ ಪಾರ್ಟಿ ತರ ಇದು ಜನರಿಂದನೇ ರನ್ ಆಗೋದು, ಜನರೇ ವೋಟ್ ಮಾಡೋದು. ಒಂದು ಸಿಸ್ಟಮ್ ಏನು ಸಂವಿಧಾನದಲ್ಲಿ ಇದೆಯೋ ಅದೇ ಇಲ್ಲಿರೋದು, ಬೇರೆ ಏನೂ ಇಲ್ಲ. ನಾನು ಹೇಳ್ತಿದ್ದೀನಿ, ಇಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅಂದರೆ, ನನ್ನ ಹತ್ರ 50-100 ಕೋಟಿ ಇಲ್ಲದೆ ನಾವು MLA ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ನೀವು ಮಾತಾಡಿದ್ದೀರಾ. ಈಗೇನೋ ಚೇಂಜ್ ಆಗ್ತಾ ಇದೆ, ಒಳ್ಳೇದೇ ಅದು. ಕರೆಕ್ಟ್ ತಾನೇ? ಕರೆಕ್ಟ್. ಈಗ ಫಸ್ಟ್ ಕೇಳೋದೇನಂದ್ರೆ, ಜನರ ಮೈಂಡ್ ಸೆಟ್ ಹೆಂಗ್ ಮಾಡಿದೀವಿ ಅಂದ್ರೆ, ಎಲ್ರಿ ನೀವು ಕಾಣಿಸ್ತಾನೆ ಇಲ್ಲ, ನಿಮ್ದು ಬ್ಯಾನರ್ ಎಲ್ಲಿ, ಪೋಸ್ಟರ್ ಎಲ್ಲಿ, ನಿಮ್ದು ಫ್ಲಾಗ್ ಎಲ್ಲಿ, ನಿಮ್ಮ ಕಾರ್ಯಕರ್ತರ ಪಡೆಯಲ್ಲಿ, ನಿಮ್ಮ ಆಫೀಸಲ್ಲಿ,
ಎಲ್ಲಿಗೆ ಅಂತ ಹೋಗ್ತೀರಾ ಇದನ್ನ ಮಾಡ್ಕೊಂಡು? ಕೇಳಿ, ಇವತ್ತು ಒಂದೊಂದು ಪೊಲಿಟಿಕಲ್ ಪಾರ್ಟಿ ಫಂಡ್ಸ್ ಎಷ್ಟಿದೆ ನೀವೇ ಹೇಳಿ ನೋಡೋಣ. ನಿಮ್ಗೆಲ್ಲ ಗೊತ್ತಿದೆ, ಎಷ್ಟಿದೆ ಹೇಳಿ ನೋಡೋಣ. ಪ್ಲೀಸ್ ಆನ್ಸರ್ ಮೀ. ಇತ್ತು ಸರ್, ಮೊದಲಿತ್ತು. ನೋ ಈಗಿಲ್ವಾ? ನೋ ಒಂದ್ ನಿಮಿಷ ಹೇಳಿ. ನೋ ಈಗ ಹೇಳಿ, ಈಗಿರೋದು ಹೇಳಿ. ಪರಿಸ್ಥಿತಿ ಈಗ ವಿಜಯ್ ಬಂದ್ಮೇಲೆ ಬದಲಾಗ್ತಿದೆ ಅನ್ನೋದು ಬೇರೆ. ಇದುವರೆಗೂ ಇದ್ದಿದ್ದು ಎಷ್ಟು ಸಾವಿರ ಕೋಟಿಗಳು ಪೊಲಿಟಿಕಲ್ ಪಾರ್ಟಿ ಫಂಡ್ ಇದೆ ಸರ್. ನೀವು ಯು ಟೇಕ್ ಪಂಜಾಬ್, ಯು ಟೇಕ್ ಆಮ್ ಆದ್ಮಿ ಪಾರ್ಟಿ, ಅವ್ರ ಈಗಿನ ನೀವು ಟಿವಿಕೆ ಪಕ್ಷ ತಗೊಳ್ಳಿ. ಜನ ನೀವು ಅವ್ರಿಗೆ ಹತ್ರ ಆದ್ರೆ ಅವ್ರು ನಿಮ್ಗೆ ಹತ್ರ ಆಗ್ತಾರೆ ಸರ್. ಆಗ್ಲಿ ಅಮ್ಮ, ನಾನು ಇವಾಗ ಹತ್ರ ಆಗ್ತಿಲ್ಲ ಅಂತ ಕೇಳ್ತಿಲ್ಲಲ್ಲ. ಪ್ಲೀಸ್ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ. ನಾನಿವಾಗ ಬಂದು ಇನ್ನೂ ಜನ ಹತ್ರ ಆಗ್ತಿಲ್ಲ ಅಂತ ನಾನು ಕೇಳ್ತಿಲ್ಲ. ನಾನು ಇದನ್ನೇ ಹೇಳ್ತಾ ಇರೋದು. ಅವಾಗಿಂದನೂ ಇದೇ ಹೇಳ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿಯವ್ರು ಬಂದು ಕೇಳಿದಾಗ್ಲೂ ಇದನ್ನೇ ಹೇಳಿದೆ ನಾನು. ಬಂದಿದ್ರ ನಿಮ್ಮ ಹತ್ರಕ್ಕೆ? ಇಲ್ಲ, ನಾನು ಎಲ್ಲಾರ ಟಚ್ ಅಲ್ಲೂ ಇದ್ದೀನಿ, ಎಲ್ಲರ ಹತ್ರ ಇದನ್ನ ಮಾತಾಡ್ತಾ ಇರ್ತೀನಿ. ನಾನು ಹೆಂಗೆ ಅಂದ್ರೆ, ನೀವೇ ಮಾಡಿ ಸ್ವಾಮಿ ಇದನ್ನ ಯಾರ ಅಂತ. ಬಿಕಾಸ್ ನೀವು ಇನ್ನೂ ಬೇಗ ಮಾಡ್ಬೋದು ಅಂತ. ಒಂದು ಟ್ರಾನ್ಸ್ಪರೆನ್ಸಿ ನೀವು ತರ್ಬೋದು. ಈಗ ಮೇಲಿರೋ ನಾಯಕರುಗಳು ಡಿಸೈಡ್ ಮಾಡಿದ್ರೆ ಟೋಟಲ್ ಫಂಡ್ಸ್ನ ಕಿತ್ತಾಕ್ಬೋದು. ಕರೆಕ್ಟ್ ಅಲ್ವಾ? ಡಿಜಿಟಲ್ ಇಂಡಿಯಾ ಅಲ್ವಾ ನಮ್ಮದು? ವಿ ಕ್ಯಾನ್ ಕಮ್ಯುನಿಕೇಟ್. ಆ್ಯಕ್ಚುಲಿ ನಿಮ್ಮ ಮಾಧ್ಯಮಗಳಲ್ಲಿ ಜಾಗ ಕೊಡ್ಬೋದಕ್ಕೆ, ಯಾರಿಗೆ ಎಲೆಕ್ಷನ್ ನಿಂತಿರೋ ಅವ್ರ ವಿಚಾರನ ಜನಕ್ಕೆ ತಲುಪಿಸ್ಬೋದು. ಮಾಡೋಕ್ಕಾಗಲ್ವಾ? ಎಲೆಕ್ಷನ್ ಆ ಥರ ಸಿಸ್ಟಮಲ್ಲಿ ಮಾಡೋಕ್ಕಾಗಲ್ವಾ? ಸಭೆ ಸಮಾರಂಭ, ದೊಡ್ಡ ಮೆರವಣಿಗೆ, ಇದನ್ನ ಮಾಡಲೇಬೇಕಾ ಅಂತ ನಾನು ಕೇಳ್ತಾ ಇರೋದು. ಮಾಡಬೇಕಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ